ಹೆಲೋ ಹಾಯ್ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಕಾವೇರಿ. ಸೊ ಇವತ್ತು ನಾನು ಲಾಸ್ಟ್ ಟೈಮ್ ಮಾಡಿದಂಗೆ ಬೇರೆ ಕಡೆದು ಸೀರೆಗಳನ್ನ ಉಟ್ಕೊಂಡು ಟ್ರೈ ಮಾಡೋಣ, ಬೇರೆ ಬೇರೆ ರೀಜನ್ ಅಂತ ಅನ್ಕೊಂಡೆ. ಅದಕ್ಕೆ ಅಂತ ನಾನು ಕೇರಳ ತರದ್ದು ಸ್ಟೈಲ್ ಉಟ್ಕೊಳ್ಳೋ ಅಂತ ಅದ್ರ ಬ್ಲೌಸ್ ಕೂಡ ಹುಡುಕ್ದೆ. ಬಟ್ ಅದ್ರದ್ದು ನನ್ಗೆ ಸೀರೆನೆ ಸಿಗ್ತಾ ಇಲ್ಲ. ಮೇಕಪ್ ಕೂಡ ಮಾಡ್ಕೊಂಡೆ ಅದ್ರ ಪ್ರಕಾರನೇ ಅಂಡ್ ಬಂದ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ನನ್ಗೆ ಎಷ್ಟು ಹುಡುಕಿದ್ರು ಆ ಸೀರೆನೆ ಸಿಗ್ತಾ ಇಲ್ಲ. ಬಟ್ ಹುಡುಕ್ತೇನೆ ನೆಕ್ಸ್ಟ್ ವೀಕ್ ತನಕ. 1-2-3 ಡೇಸ್ ಅಲ್ಲಿ ನಂದು ವೀಕ್ ಆಫ್ ಇದೆ. ಸೊ ಅವತ್ತು ಹುಡ್ಕೊಂಡು ಪೂರ್ತಿ ನಂದು ವಾರ್ಡ್ರೋಬ್ ಎಲ್ಲ ತೆಗೆದು ಹುಡುಕಿ ಆ ಸೀರೆನ ನೆಕ್ಸ್ಟ್ ಮಾಡ್ತೀನಿ. ಬಟ್ ಸಿನ್ಸ್ ಆ ಸೀರೆ ಸಿಗದೆ ಇರೋದ್ರಿಂದ ಐ ಥಾಟ್ ಇವತ್ತು ಮತ್ತೆ ಇನ್ನೊಂದು ಸಿಂಪಲ್ ಸಾರಿ ಡ್ರೇಪಿಂಗ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಅಂಡ್ ತುಂಬಾ ಜನಕ್ಕೆ ಆಕ್ಚುಲಿ ನಾನು ತುಂಬಾ ಎಷ್ಟು 1-2-3 ಮಂತ್ಸ್ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ಅನ್ಕೊಂತೀನಿ, ಟಿಪ್ಸ್ ಅಂಡ್ ಟ್ರಿಕ್ಸ್ ಬಗ್ಗೆ, ಸಿಂಪಲ್ ಆಗಿ ಸೀರೆ ಉಟ್ಕೊಳ್ಳೋದ್ರ ಬಗ್ಗೆ. ಅದರಲ್ಲೂ ಕೂಡ ತುಂಬಾ ಜನಕ್ಕೆ ಡೌಟ್ಸ್ ಇತ್ತು. ಸೊ ಐ ಥಾಟ್ ಇವತ್ತು ಒಂದು ಸಿಂಪಲ್ ಸಾರಿ ಡ್ರೇಪಿಂಗ್ ವಿಡಿಯೋ ಮಾಡಿ ಅದರಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತು ನಾನು ಸ್ಪೆಸಿಫಿಕಲಿ ಏನ್ರ ಬಗ್ಗೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಹೇಳ್ತಾ ಇದ್ದೀನಿ ಅಂದ್ರೆ ಹೌ ಟು ಲುಕ್ ಸ್ಲಿಮ್ ಇನ್ ಅ ಸಾರಿ. ಅಂದ್ರೆ ಸೀರೆ ಉಟ್ಕೊಂಡಾಗ ಸಣ್ಣಕ್ಕೆ ಸ್ಲಿಮ್ ಆಗಿ ಹೇಗ್ ಕಾಣಿಸೋದು ಅಂತ. ಸೊ ತುಂಬಾ ಜನಕ್ಕೆ ಈ ಒಂದು ಕನ್ಸರ್ನ್ ಇರುತ್ತೆ, ಅಂದ್ರೆ ಕೆಳಗಡೆಯಿಂದ ತುಂಬಾ ದಪ್ಪ ಕಾಣಿಸುತ್ತೆ ಅಂಡ್ ಸೀರೆ ಎಲ್ಲ ಕಡೆಯಿಂದ ಉಬ್ಕೊಂಡಿರುತ್ತೆ, ತುಂಬಾ ದಪ್ಪ ಕಾಣಿಸೋ ಹಂಗ್ ಮಾಡುತ್ತೆ ಅಂತ. ಸೊ ಅದಕ್ಕೆ ನನ್ನ ಫಸ್ಟ್ ಟಿಪ್ ಬಂದು ಬ್ಲೌಸ್ ಬಗ್ಗೆ. ನಿಮಗೆ ಏನಾದ್ರು ಅಂದ್ರೆ ನಿಮ್ದು ಹೆವಿ ಇದಿದೆ, ಏನಿದು ತೋಳು ತುಂಬಾ ದಪ್ಪ ಇದೆ, ಅಥವಾ ನಿಮ್ಗೆ ಚೆನ್ನಾಗಿ ಈ ಪೋರ್ಷನ್ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ ನಿಮ್ದು ಸೀರೆ ಉಟ್ಕೊಂಡಾಗ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ, ನೀವು ಬ್ಲೌಸ್ ಹೊಲಿಸ್ಬೇಕಾದ್ರೆ ಈ ಪೋರ್ಷನ್ ಇರುತ್ತಲ್ವಾ, ನಿಮ್ಮ ಭುಜದ ಮೇಲೆ ಕುತ್ಕೊಳ್ಳುವಂತಹ ಒಂದು ಪೋರ್ಷನ್ ಏನಿದೆ ಬ್ಲೌಸ್ದು, ಇದನ್ನ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಮಾಡಿಸಿ. ಸೊ ಎಷ್ಟು ಅಗಲ ಇಲ್ಲಿ ಮಾಡಿಸ್ತಿರೋ ಅಷ್ಟು ಜಾಸ್ತಿ ನಿಮ್ಮ ಸ್ಕಿನ್ ಕವರ್ ಆಗುತ್ತೆ ಅಂಡ್ ಜಾಸ್ತಿ ಬಟ್ಟೆ ಇದೆ, ಜಾಸ್ತಿ ದಪ್ಪ ಇದೆ ಅನ್ನೋ ತರ ಕಾಣಿಸುತ್ತೆ. ಸೊ ಅದರಿಂದ ಇದನ್ನ ಚಿಕ್ಕದ್ ಮಾಡಿಸಿ. ಅಂಡ್ ಸೆಕೆಂಡ್ ಟಿಪ್ ಬಂದು ನಿಮ್ಮ ಸ್ಲೀವ್ ಇದೆ ಅಲ್ಲ, ಅದನ್ನ ಸ್ವಲ್ಪ ಈ ತರ ಉದ್ದ ಹೊಲ್ಸೋದಕ್ಕೆ ಟ್ರೈ ಮಾಡಿ. ಸೊ ನಿಮ್ಮ ಇಲ್ಲಿನ ಭಾಗ ಏನಿದೆ ಅದು ಕವರ್ ಆಗುತ್ತೆ. ಅಂಡ್ ಅದು ಬ್ಲೌಸ್ ಬಗ್ಗೆ. ಅಂಡ್ ಪೆಟಿಕೋಟ್ ಬಗ್ಗೆ ಟಿಪ್ ಬಂದು, ನಿಮ್ಮ ಹತ್ರ ಶೇಪ್ ವೇರ್ ಇದ್ರೆ ಪ್ರಿಫರ್ ಮಾಡಿ ನೀವು ಶೇಪ್ ವೇರ್ ಹಾಕೋದಕ್ಕೆ ಇನ್ಸ್ಟೆಡ್ ಆಫ್ ಏನಿದು ಕಾಟನ್ ಫ್ಯಾಬ್ರಿಕ್. ಅದು ನನ್ನ ನೆಕ್ಸ್ಟ್ ಟಿಪ್. ಮತ್ತೆ ಸೀರೆ ಬಗ್ಗೆ ಬಂದ್ರೆ, ಸೀರೆನ ನೀವು ಯಾವ ಸೀರೆ ಬೇಕಾದ್ರೂ ಉಟ್ಕೋಬಹುದು. ಬಟ್ ಟ್ರೈ ಟು ಅವಾಯ್ಡ್, ಅಂದ್ರೆ ಕಾಟನ್ ಸೀರೆಗಳನ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಅಂಡ್ ಅಗ್ಲ ಬಾರ್ಡರ್ ಇರುತ್ತಲ್ಲ, ಅಗ್ಲ ಬಾರ್ಡರ್ ಅಂದ್ರೆ ಈ ಸೀರೆಗಿದೆ ನೋಡಿ, ಇಷ್ಟು ಬಾರ್ಡರು ಮೇಲ್ಗಡೆ ಇರುತ್ತೆ ಅಲ್ವಾ, ಇಲ್ಲಿ ಬರೋ ತರದ್ದು ಇರುತ್ತಲ್ಲ ಸೀರೆಗಳು, ಆ ತರದನ್ನ ಅವಾಯ್ಡ್ ಮಾಡಿ. ಆದ್ರೆ ಅಕಸ್ಮಾತ್ ನಿಮ್ ಕೈಯಲ್ಲಿ ಬಾರ್ಡರ್ ಇಲ್ಲದೆ ಇರೋ ಸೀರೆಗಳನ್ನ ಹಾಕೊಳ್ಳೋಕೆ ಟ್ರೈ ಮಾಡಿ. ಅಂಡ್ ಅಕಸ್ಮಾತ್ ಇಲ್ಲ ಬಾರ್ಡರ್ ಇಲ್ಲದೆ ಇರೋ ಸೀರೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಅನ್ನೋರಿಗೆ ಈ ತರದ್ದು ಚಿಕ್ಕ ಬಾರ್ಡರ್ ಇರೋ ಸೀರೆಗಳನ್ನ ನೀವು ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ. ಇದು ಓಕೆ, ನನ್ನ ಮೈಕ್ ಇದೆ ಇಲ್ಲಿ. ಇದು ಚಿಕ್ಕ ಬಾರ್ಡರು, ಇದು ದೊಡ್ಡ ಬಾರ್ಡರ್. ಸೊ ಇದನ್ನ ನೀವು ಅವಾಯ್ಡ್ ಮಾಡಿ. ಅಂಡ್ ಈ ತರ ಬಾರ್ಡರ್ ಇರೋದನ್ನ ನೀವು ಜಾಸ್ತಿ ಟ್ರೈ ಮಾಡಿ. ಇವಾಗ ಸೀರೆ ಉಟ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಇವಾಗ ಸೀರೆ ಉಟ್ಕೊಳ್ಳೋದಕ್ಕೆ ಶುರು ಮಾಡೋಣ. ಆ್ಯಸ್ ಯೂಶ್ವಲ್ ನಾನು ಇಲ್ಲೊಂದು ಗಂಟು ಹಾಕೊಂಡಿದ್ದೀನಿ. ಆ್ಯಂಡ್ ಮತ್ತೆ ನಿಮಗೆ ನೀವು ದಪ್ಪ ಇದ್ದೀರಾ, ನಂದು ಹೊಟ್ಟೆ ತುಂಬ ಜಾಸ್ತಿ ಮುಂದೆ ಇದೆ, ನನಗೆ ಜಾಸ್ತಿ ನೆರಿಗೆ ಬರೋದಿಲ್ಲ, ಆ ಥರ ಇರೋರಿಗೆ ಪ್ರಾಬ್ಲಮೇ ಇಲ್ಲ. ನಾನು ಯಾವಾಗಲೂ ಸೀರೆನ ಇಲ್ಲಿಂದ ಟಕ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಸೊ ನನ್ನ ಅಂಡರ್ ಆರ್ಮ್ ಏನಿದೆ ಅದ್ರ ಕೆಳಗಡೆಯಿಂದ ನಾನು ಟಕ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಬಟ್ ಅದೇ ನೀವು ಸ್ವಲ್ಪ ಈ ಕಡೆಯಿಂದ ಟಕ್ ಮಾಡೋದಕ್ಕೆ ಶುರು ಮಾಡಿದ್ರೆ, ಅಂದ್ರೆ ನಿಮ್ಮ ನೆಕ್ಕಿಂದ ಅಂದ್ರೆ ಸ್ವಲ್ಪ ಒಂದು ರೈಟ್ ಸೈಡ್ ಒಂಚೂರು 1-2-3 ಇಂಚು ಈ ಕಡೆಯಿಂದ ಶುರು ಮಾಡಿದ್ರೆ ನಿಮ್ಗೆ ಇಷ್ಟು ಫ್ಯಾಬ್ರಿಕ್ ನಿಮ್ಗೆ ಸೇವ್ ಆಗುತ್ತೆ. ಅಂಡ್ ಇದರಿಂದ ನಿಮ್ಗೆ ಇನ್ನೂ ಒಂದು ಪ್ಲೀಟು ಎಕ್ಸ್ಟ್ರಾ ಬರುತ್ತೆ. ಸೊ ಈ ತರ ನೀವು ಸೀರೆ ಉಟ್ಕೊಳ್ಬೇಕಾದ್ರೆ ಸ್ಟಾರ್ಟಿಂಗ್ ಇಂದಾನೆ ನೀಟಾಗಿ ಒಳಗಡೆ ಫ್ಲಾಟ್ ಆಗಿರೋ ತರ, ಓಕೆ ಈ ಕಡೆ ನಾನು ಟರ್ನ್ ಮಾಡ್ತೀನಿ, ಇಲ್ಲಿ ನೋಡಿ, ಫ್ಲಾಟ್ ಆಗಿರೋ ತರ ನೀವು ಟಕ್ ಮಾಡೋಕ್ಕೆ ಟ್ರೈ ಮಾಡಿ. ಫ್ಲಾಟ್ ಆಗೇ ಟಕ್ ಮಾಡಿ. ಯಾಕೆ ಅಂತ ಅಂದ್ರೆ, ಇವಾಗ ನೀವು ಸ್ಟಾರ್ಟಿಂಗ್ ಇಂದಾನೆ ಇಲ್ಲಿ ಉಬ್ಬಿಕೊಂಡಿರೋ ತರ ನೀವು ಮಾಡ್ಕೊಂಡು ಹೋದ್ರೆ ಇನ್ನ ನಿಮ್ದು ಹೊಟ್ಟೆ ತುಂಬಾ ಜಾಸ್ತಿ ಮುಂದೆ ಇರೋ ತರ ಕಾಣಿಸುತ್ತೆ. ಸೊ ಹಾಗಾಗಿ ಈ ತರ ಫ್ಲಾಟ್ ಆಗಿ ಟಕ್ ಮಾಡ್ಕೊಂಡು ಹೋಗಿ. ಹಿಂದೆ ಕೂಡ ನೀಟಾಗಿ ಈ
ಥರ ನೀಟಾಗಿ ಈ ಥರ ಟಕ್ ಮಾಡ್ಕೊಳ್ಳಿ. ಏನೂ ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಬ್ಕೊಳ್ಳೋ ಥರ ಫ್ಯಾಬ್ರಿಕ್ನ ಎಲ್ಲೂ ಕೂಡ ನೀವು ಬಿಡದೇ ಇರೋದಕ್ಕೆ ನೀವು ಅವಾಯ್ಡ್ ಮಾಡಿ. ಇವಾಗ ಇಲ್ಲಿ ತನಕ ಬಂದು ಸ್ಟಾಪ್ ಮಾಡೋಣ. ಆ್ಯಂಡ್ ಅದಾದ್ಮೇಲೆ ಸೆರಗು ಕಡೆ ಹೋಗೋಣ. ಸೊ ಸೆರಗು ನಾನು ಹೇಳ್ದಾಗೆ ಬಾರ್ಡರ್ ಚಿಕ್ಕದಿರಲಿ ನಿಮ್ಮ ಸೀರೆದು. ಆ್ಯಂಡ್ ಸೆರಗು ಇದು ನೀವು ಪ್ಲೀಟ್ಸ್ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ಪ್ಲೀಟ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. ಚಿಕ್ಕ ಪ್ಲೀಟ್ಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ತುಂಬ ಜಾಸ್ತಿ ಫ್ಯಾಬ್ರಿಕ್ಕು ಇಲ್ಲಿ ನಿಮಗೆ ಜಾಸ್ತಿ ನೆರಿಗೆ ಕಾಣಿಸಿದಾಗ ಜಾಸ್ತಿ ಫ್ಯಾಬ್ರಿಕ್ ಇದೆ ಸೀರೆಯಲ್ಲಿ ಅಂತ ಸೀರೆ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಏನಿದೆ ನೋಡೋರ್ದು ಅದು ಸೀರೆ ಮೇಲೆ ಹೋಗುತ್ತೆ. ಓಕೆನಾ? ಸೊ ಅದರಿಂದ ಎಷ್ಟು ಚಿಕ್ಕದಾಗುತ್ತೋ, ನಿಮಗೆ ಎಷ್ಟು ಕಂಫರ್ಟೇಬಲ್ ಅಂತ ಅನಿಸುತ್ತೋ ಅಷ್ಟು ಚಿಕ್ಕ ಪ್ಲೀಟ್ಸ್ನ ನೀವು ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಈ ಬಾರ್ಡರ್ ಏನಿದೆ ಅದನ್ನು ನಾನು 2 ಆಗೋ ಥರ, ಅಂದರೆ ಅದನ್ನು ಅರ್ಧ ಮಾಡಿಕೊಂಡು ಅಷ್ಟೇ ಅಗಲದಲ್ಲಿ ನಾನು ಪ್ಲೀಟ್ಸ್ ಮಾಡ್ತಾ ಇದ್ದೀನಿ. ಇಷ್ಟೇ ಅಗಲ ನಾನು ಪ್ಲೀಟ್ಸ್ ಮಾಡ್ತಾ ಇರೋದು. ಓಕೆ, ಇವಾಗ ಸೆರಗದು ಲೆಂತ್ ಏನಿದೆ ಅದನ್ನು ನಿಮ್ಗೆ ಎಷ್ಟು ಕಂಫರ್ಟಬಲ್ ಆಗುತ್ತೋ ಅಷ್ಟು ಇಟ್ಕೊಳ್ಳಿ. ಬಟ್ ನನಗೆ ನಾನು ಹೇಳ್ದಾಗೆ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ನನ್ನ ಮಂಡಿ ಏನಿದೆ ಅದಕ್ಕೆ, ನನ್ನ ಮಂಡಿ ಮತ್ತು ನನ್ನ ಮೊಣಕಾಲು ಅದೆರಡರ ಮಧ್ಯ ನನಗೆ ಇದರ ಲೆಂತ್ ತುಂಬ ಅಪ್ರೋಪ್ರಿಯೇಟ್ ಅಂತ ನನಗನ್ಸುತ್ತೆ. ಆ್ಯಂಡ್ ನೀವು ಪಿನ್ ಮಾಡಬೇಕಾದ್ರೆ ಇಲ್ಲಿ ಪಿನ್ ಮಾಡಿ, ಇಲ್ಲಿ ಪಿನ್ ಮಾಡಬೇಡಿ. ಏನಕ್ಕೆ ಅಂತ ನಾನು ಹೇಳ್ತೀನಿ ಇವಾಗ ಇನ್ನು ಸ್ವಲ್ಪ ಹೊತ್ತಲ್ಲೇ. ಸೊ ಇಲ್ಲಿ ಪಿನ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಪಿನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಾವು ನೆರಿಗೆನ ಕೂರಿಸ್ಕೊಳ್ಳೋಣ. ಓಕೆ, ನಾನು ನನ್ನ ಮುಂಚಿನ ವಿಡಿಯೋಗಳಲ್ಲಿ ಸೈಡ್ ಪ್ಲೀಟ್ನ ಹೇಗೆ ಕೂರಿಸೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ನಾನು ಲಿಂಕ್ ಮಾಡ್ತೀನಿ ಅದನ್ನು. ಈ ವಿಡಿಯೋ ಆದಮೇಲೆ ನೀವು ನೋಡ್ಕೊಂಡು ಬನ್ನಿ. ಆ್ಯಂಡ್ ಲಾಸ್ಟಲ್ಲೂ ಲಿಂಕ್ ಮಾಡಿರ್ತೀನಿ, ಸೊ ನೀವು ಆವಾಗಲೂ ನೋಡ್ಬೋದು. ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇವಾಗ ಈ ಸೈಡ್ ಪ್ಲೀಟ್ನ ನಾವು ಯೂಶ್ವಲಿ ಮೊದಲು ಕೂರಿಸ್ತೀವಿ, ಬಟ್ ಇವಾಗ ನಾವು ಆಮೇಲೆ ಕೂರಿಸೋಣ. ರೀಸನ್ ನಾನು ಹೇಳ್ತೀನಿ. ಇವಾಗ ಇಷ್ಟನ್ನ ನಾವು ಇಲ್ಲಿ ಯೂಶ್ವಲಿ ಪಿನ್ ಹಾಕ್ತೀವಿ ಅಲ್ವಾ? ಸೊ ಇನ್ಸ್ಟೆಡ್ ಆಫ್ ಇವಾಗ ಪಿನ್ ಹಾಕೋದ್ರ ಬದಲು ಸದ್ಯಕ್ಕೆ ಇಲ್ಲಿ ಸಿಕ್ಸ್ಕೊಂಡಿರೋಣ. ಓಕೆನಾ? ನಾನು ರೈಟ್ ಸೈಡ್ ಸಿಕ್ಸ್ಕೊಂಡಿದ್ದೀನಿ, ಪಾಯಿಂಟ್ ರೈಟ್ ಸೈಡ್ ಸಿಕ್ಸ್ಕೊಂಡಿದ್ದೀನಿ, ಲೆಫ್ಟ್ ಸಿಕ್ಸಿಲ್ಲ. ಸೊ ಅದೊಂದು ನೆನ್ಪಿಟ್ಕೊಂಡಿರಿ. ರೈಟ್ ಸೈಡಲ್ಲಿ ಸಿಕ್ಸ್ಕೊಂಡು ಇವಾಗ ನಮ್ಮದು ಮಿಕ್ಕಿರೋ ಇಷ್ಟು ಫ್ಯಾಬ್ರಿಕ್ ಏನಿದೆ, ಇಷ್ಟು ಫ್ಯಾಬ್ರಿಕ್ ಏನಿದೆ ಇದರಲ್ಲಿ ನಾವು ನೆರಿಗೆನ ಹಿಡ್ಕೊಳ್ಳೋಣ. ಆ್ಯಂಡ್ ನೆರಿಗೆ ಹಿಡಿಬೇಕಾದ್ರೆ ನಾನು ಯಾವಾಗ್ಲೂ ಈ ಕಡೆಯಿಂದ ಶುರು ಮಾಡ್ತೀನಿ. ಏನಕ್ಕೆ ಅಂತಂದರೆ, ಆಬ್ವಿಯಸ್ಲಿ ಅದನ್ನಾದರೂ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಸೀರೆನ ಪೂರ್ತಿನ ಈ ಕಡೆಯಿಂದ ಸ್ಟ್ರೆಚ್ ಮಾಡಿ ಎಳ್ಕೊಂಡು ಆರಾಮಾಗಿ ನೀವು ಮತ್ತೆ ನೆರಿಗೆನ ಶುರು ಮಾಡ್ಬೋದು. ಆ್ಯಂಡ್ ಮೇಕ್ ಶ್ಯೂರ್ ಎಲ್ಲ ಪ್ಲೀಟ್ಸೂ ಒಂದೇ ಅಳತೆಯಲ್ಲಿದೆ ಅಂತ. ಓಕೆನಾ? ಸೊ ಪ್ಲೀಟ್ ಮಾಡೋಣ. ಓಕೆ, ಸೊ ಇವಾಗ ಇಲ್ಲಿ ಸ್ಟಾಪ್ ಆಯಿತು. ಇನ್ನೊಂದು ಬರೋದಿಲ್ಲ, ಬರುತ್ತೆ ಬಟ್ ಇಲ್ಲಿ ಟೈಟ್ ಆಗ್ತಾ ಇದೆ, ಇದನ್ನು ತೆಗಿಬೇಕಾಗುತ್ತೆ ನಾನು. ಸೊ ನಾನು ಇಷ್ಟು ಫ್ಯಾಬ್ರಿಕ್ನ ಇಲ್ಲಿ ಬಿಡ್ತಾ ಇದ್ದೀನಿ. ಆ್ಯಂಡ್ ಮೊದಲನೇ ಪ್ಲೀಟು ಯಾವತ್ತೂ ನೀವು ಬಿಡಬೇಕು. ಯಾಕೆ ಅಂತ ಅಂದರೆ, ಕೂತ್ಕೊಂಡಾಗ, ನಿಂತ್ಕೊಂಡಾಗ, ವಾಕ್ ಮಾಡಬೇಕಾದ್ರೆ ಎಲ್ಲ ನಮಗೆ ಈ ಕಡೆ ಸೈಡ್ ಫ್ಯಾಬ್ರಿಕ್ಕು ಫುಲ್ ಆಗುತ್ತೆ, ನೀವು ಸ್ವಲ್ಪ ಈ ಕಡೆ ಸೈಡ್ ಬಿಟ್ಟಿಲ್ಲ ಅಂದರೆ. ಅದರಿಂದನೇ ತುಂಬ ಜನದ್ದು ಫಸ್ಟ್ ಪ್ಲೀಟ್ ಹಿಂದೆ ಹೋಗ್ಬಿಟ್ಟಿರುತ್ತೆ, ನಮ್ಮ ರೈಟ್ ಸೈಡಿಗೆ ಬಂದುಬಿಟ್ಟಿರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಮ್ಮ ರೈಟ್ ಸೈಡಲ್ಲಿ ಸ್ವಲ್ಪ ಫ್ಯಾಬ್ರಿಕ್ನ ಬಿಟ್ಟಿರಬೇಕು. ಓಕೆನಾ? ಸೊ ಇವಾಗ ಇಷ್ಟು ನೆರಿಗೆ ಬಂದಿದೆ ಅಲ್ಲ, ಕಾಣಿಸೋದೆ? ಹಾಂ, ಇಷ್ಟು ನೆರಿಗೆ ಬಂದಿದೆ ಅಲ್ಲ, ಇದನ್ನು ನೀಟಾಗಿ ಈ ಎಂಡ್ ಆ್ಯಂಡ್ ಈ ಎಂಡ್ ಎರಡನ್ನು ನಾವು ಒಳಗಡೆಗೆ ಟಕ್ ಮಾಡ್ಕೊಳ್ಬೇಕು ನೀಟಾಗಿ. ಸೊ ಫಸ್ಟು ನೋಡ್ಕೊಳ್ಳಿ ನಿಮಗೆ ಎಷ್ಟು ಲೆಂತ್ ಬೇಕು ಅಂತ. ಆ್ಯಂಡ್ ಅಲ್ಲಿ ನೀವೆಲ್ಲಿ ಟಕ್ ಮಾಡ್ತೀರೋ ಅಲ್ಲಿ ನೀಟಾಗಿ ಒಂದ್ಸರಿ ನೆರಿಗೆಗಳನ್ನ ಈ ಥರ ಹಿಡ್ಕೊಂಡು, ಈ ಲಾಸ್ಟ್ ನೆರಿಗೆ ಇದೆ ಅಲ್ವಾ, ಲಾಸ್ಟ್ ನೆರಿಗೆನ ಮೇಲೆಗಡೆಯಿಂದ, ಓಕೆ ಸ್ವಲ್ಪ ಮುಂದೆ ಬರ್ತೀನಿ, ಲಾಸ್ಟ್ ನೆರಿಗೆನ 1-2 ಇಂಚು ಒಳಗಡೆಗೆ ತೊಗೊತಾ ಇದ್ದೀನಿ ನಾನು. ಓಕೆನಾ? ಇದು ಸ್ಟಾರ್ಟಿಂಗ್ ಆಫ್ ಬೇರೆ ನೆರಿಗೆಗಳು. ಲಾಸ್ಟ್ ನೆರಿಗೆ ಮಾತ್ರ ನಾನು ಒಳಗಡೆಗೆ ತೊಗೊಂಡಿದ್ದೀನಿ. ಯಾಕೆ ಅಂತ ಅಂದರೆ, ತುಂಬ ಸರಿ ನಿಮಗೆ ನೋಡಿರ್ತೀರ, ಈ ನೆರಿಗೆ ಏನಿದೆ, ಈ ಲಾಸ್ಟ್ ಪ್ಲೀಟ್ ಏನಿದೆ, ಇದು
ಸೆರಗಿಗೆ ಸಂಬಂಧನೇ ಇಲ್ದೇ ಇರೋ ತರ ಈ ಕಡೆ ಬಂದ್ಬಿಟ್ಟಿರುತ್ತೆ. ಡಿಫ್ರೆನ್ಸ್ ನೋಡಿದ್ರಿ ಅಲ್ವಾ, ಈ ತರ ಬಂದ್ಬಿಟ್ಟಿರುತ್ತೆ. ಅಂಡ್ ಅದು ಫುಲ್ ಆಗ್ತಾ ಹೋಗುತ್ತೆ. ಸೊ ತುಂಬಾ ಜನಕ್ಕೆ ಅನ್ಸ್ತಾ ಇರುತ್ತೆ, ಅಯ್ಯೋ ನಂದು ನೆರಿಗೆ ಫುಲ್ ಆಗ್ತಾ ಇದೆ ಒಳಗಡೆಯಿಂದ ಅಂತ. ಸೊ ಅದಕ್ಕೆ ರೀಸನ್ ಇದೇನೆ. ಸೊ ಇವಾಗ ನೀವೇನ್ ಮಾಡಿ ಅಂದ್ರೆ ಆ ಲಾಸ್ಟ್ ನೆರಿಗೆನ ಮಾತ್ರ 1-2 ಇಂಚು ಒಳಗಡೆಗೆ ತಗೊಂಡು ಇವಾಗ ಇದನ್ನ ಟಕ್ ಮಾಡ್ಕೊಳ್ಳಿ. ಸೊ ಟಕ್ ಮಾಡ್ಕೊಳ್ಳೋಣ. ಸೊ ಟಕ್ ಮಾಡ್ಬೇಕಾದ್ರೂ ಅಷ್ಟೇ ನೀಟಾಗಿ ಒಳಗಡೆ ತನಕ ಸ್ಟ್ರೇಟ್ ಆಗಿರೋ ತರ ಫ್ಯಾಬ್ರಿಕ್ ಟಕ್ ಮಾಡ್ಕೊಳ್ಳಿ. ಇಲ್ಲಿ ದಪ್ಪ ಇರೋ ತರ ಬಿಡಬೇಡಿ. ಸೊ ನೀಟಾಗಿ ಟಕ್ ಮಾಡಿಕೊಂಡು ಆದ್ಮೇಲೆ ಒಂದು ಸೇಫ್ಟಿ ಪಿನ್ ಹಾಕೊಳ್ಳಿ, ಜಸ್ಟ್ ಇನ್ ಕೇಸ್. ಓಕೆನಾ? ಆ್ಯಂಡ್ ಆಲ್ಸೋ ಪಿನ್ ಮಾಡಬೇಕಾದ್ರೆ ನೀವು, ಇದು ನಿಮ್ಮದು ಲಾಸ್ಟ್ ನೆರಿಗೆ ಅಲ್ವಾ, ಆ್ಯಕ್ಚುಲಿ ಇದಲ್ಲ ಲಾಸ್ಟ್ ನೆರಿಗೆ, ಇಲ್ಲಿ ನೋಡಿ ಒಳಗಡೆ ಒಂದಿದೆ ಅಲ್ವಾ, ಇದು ನಿಮ್ಮ ಲಾಸ್ಟ್ ನೆರಿಗೆ. ಸೊ ಇದನ್ನು ಸೇರಿಸಿ ನೀವು ಪಿನ್ ಹಾಕೊಳ್ಳಿ. ಸೊ ನಾನು ಒಳಗಡೆಯಿಂದ ಪಿನ್ ಹಾಕ್ತಾ ಇದ್ದೀನಿ, ಬಿಕಾಸ್ ಸ್ಮೂತ್ ಫ್ಯಾಬ್ರಿಕ್ ಸೀರೆ ಅಲ್ವಾ. ಸೊ ಅದರಿಂದ ನೀಟಾಗಿ ಈ ಥರ ಪಿನ್ ಹಾಕೊಂಡು ಇವಾಗ ಈ ಮಿಕ್ಕಿರೋ ಫಸ್ಟ್ ನೆರಿಗೆದ ಫ್ಯಾಬ್ರಿಕ್ ಏನಿದೆ ನಮ್ಮದು, ಅದರೊಳಗಡೆಯಿಂದ ನಾನು ಕೈ ಹಾಕಿ ಈ ಕಡೆದು ಏನಿದೆ ಫ್ಯಾಬ್ರಿಕ್ ಅದನ್ನು ಈ ಕಡೆಯಿಂದ ಪುಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಕ್ಕೆ ಇವಾಗ ನಾನು ಸೈಡ್ ಪ್ಲೀಟ್ ಕೂರಿಸ್ತಾ ಇದ್ದೀನಿ ಅಂತ ಅಂದರೆ, ಈ ಕಡೆ ತುಂಬ ಜನಕ್ಕೆ ದಪ್ಪ ಕಾಣಿಸುತ್ತೆ, ಅನ್ಕಂಫರ್ಟೇಬಲ್ ಅಂತ ಅನಿಸುತ್ತೆ ಅಂತ ತುಂಬ ಜನಕ್ಕೆ ಅನಿಸ್ತಾ ಇರುತ್ತೆ. ಸೊ ಇವಾಗ ನೀವು ಏನು ಮಾಡಬೇಕಂದ್ರೆ, ಈ ಕಡೆಯಿಂದ ಎಷ್ಟು ಟೈಟ್ ಆಗುತ್ತೋ ನಿಮ್ಮ ಕೈಯಲ್ಲಿ, ಇವಾಗ ನೋಡಿ ಈ ಥರ ಇದೆ ಅಲ್ವಾ, ಇದನ್ನ ನಾನು ಈ ಕಡೆಯಿಂದ ಪುಲ್ ಮಾಡಿದ್ರೆ ಕಾಣಿಸ್ತದೆ ಅಲ್ವಾ ಎಷ್ಟು ಟೈಟ್ ಆಗ್ತಾ ಇದೆ ಅಂತ. ಇಲ್ಲಿ ಕೂಡ ನೋಡಿ ಟೈಟ್ ಆಯ್ತಲ್ವಾ. ಸೊ ಆ ಥರ ನಿಮಗೆ ಎಷ್ಟು ಕಂಫರ್ಟೇಬಲ್ ಅನಿಸುತ್ತೆ, ನಿಮ್ಗೆ ಎಷ್ಟು ಟೈಟ್ ಬೇಕು ಆ ಥರ ನೀವು ಇದನ್ನು ಆಮೇಲೆ ಪುಲ್ ಮಾಡಿ ಕೂರಿಸ್ಕೊಳ್ಬೋದು. ಸೊ ಅದಕ್ಕೆ ನಾನು ಲಾಸ್ಟಲ್ಲಿ ಕೂರಿಸಿ ಅಂತ ಹೇಳಿದ್ದೆ. ಸೊ ಇದನ್ನ ನೀಟಾಗಿ ಪುಲ್ ಮಾಡಿ, ಓಕೆನಾ, ಎಷ್ಟು ಬೇಕಷ್ಟು ಈ ಥರ ನೀಟಾಗಿ ಕೂರಿಸ್ಕೊಳ್ಳಿ. ಓಕೆನಾ? ಇದನ್ನು ನಾನು ಇವಾಗ ನೀಟಾಗಿ ಈ ಥರ ಟ್ವಿಸ್ಟ್ ಮಾಡಿ ಇಲ್ಲಿ ನಾನು ಟಕ್ ಮಾಡ್ಕೊಳ್ತೀನಿ. ಆ್ಯಂಡ್ ಈ ಮೊದಲನೇದು ಪ್ಲೀಟದು ಫ್ಯಾಬ್ರಿಕ್ ಏನಿದೆ ಇದನ್ನು ನಾನು ಈ ಥರ ಮಾಡಿ ಹಿಂದೆಯಿಂದ ಸೈಡ್ಗೆ, ನನ್ನ ರೈಟ್ ಹ್ಯಾಂಡಿಗೆ ಸೈಡ್ಗೆ ಬರೋ ಥರ ಒಂದು ಪ್ಲೀಟ್ನ ಮಾಡಿ ಇಲ್ಲಿ ನಾನು ಟಕ್ ಮಾಡ್ಕೊತೀನಿ. ಸೊ ನಾನು ಟುವರ್ಡ್ಸ್ ಮುಂದೆಗಡೆ ಟಕ್ ಮಾಡ್ತಾ ಇದ್ದೀನಿ, ಹಿಂದೆಗಡೆ ಟಕ್ ಮಾಡ್ತಾ ಇಲ್ಲ. ಏನಕ್ಕೆ ಈ ಥರ ಟಕ್ ಮಾಡ್ತಾ ಇಲ್ಲ ಅಂತ ಅಂದರೆ, ನಾವು ಈ ಸ್ಪೇಸ್ ಇಷ್ಟು ಫ್ಯಾಬ್ರಿಕ್ ನಾವು ಕೊಡ್ತಾ ಇರೋದೇ ನಾವು ಕುತ್ಕೊಂಡಾಗ ಮೊದಲನೇ ಪ್ಲೀಟು ಫುಲ್ ಆಗಬಾರ್ದು ಅಂತ. ನೀವು ಈ ಥರ ಹಿಂದೆ ಹಾಕಿದ್ರೆ ಮತ್ತೆ ಈ ಫ್ಯಾಬ್ರಿಕ್ ಏನಿದೆ ಇದು ಈ ಥರ ಹಿಂದೆ ಫುಲ್ ಆಗುತ್ತೆ. ಸೊ ಅದರಿಂದ ಇದನ್ನು ನಾವು ಟುವರ್ಡ್ಸ್ ಫ್ರಂಟ್ ಈ ಥರ ಟಕ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಇವಾಗ ಇದನ್ನು ನಾವು ನೀಟಾಗಿ ಕೂರಿಸ್ಕೊಂಡಿದ್ದೀವಿ. ಆ್ಯಂಡ್ ನಮ್ಮ ಪ್ಲೀಟ್ಸ್ ಕೂಡ ಇಲ್ಲಿ ನೀಟಾಗಿ ಕೂತಿದೆ, ನಾನು ತೋರಿಸ್ತೀನಿ. ಓಕೆನಾ? ಓಕೆ. ಆ್ಯಂಡ್ ಸೈಡಲ್ಲಿ ಕೂಡ ನೀವು ನೋಡ್ಬೋದು ಎಷ್ಟು ನೀಟಾಗಿ ಪ್ಲೀಟ್ಸ್ ಅದೇ ಫಾರ್ಮ್ ಆಗಿದೆ ಆ್ಯಂಡ್ ಎಷ್ಟು ಟೈಟಾಗಿ ಕೂತಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ಇವಾಗ ಸೆರಗಿಗೆ ಬರೋಣ. ಸೊ ನಾನು ಏನಕ್ಕೆ ಯಾವಾಗಲೂ ಇಲ್ಲಿ ಪಿನ್ ಹಾಕ್ತೀನಿ, ಇಲ್ಲಿ ಪಿನ್ ಹಾಕಲ್ಲ ಅಂತ ನಾನು ಹೇಳ್ತೀನಿ. ಇವಾಗ ಕೆಲವು ಸೀರೆಗಳಲ್ಲಿ ಇಲ್ಲಿ ಬಾರ್ಡರ್ ಇರುತ್ತೆ, ಅಥವಾ ಹೆವಿ ಬಾರ್ಡರ್ ಇರೋ ಸೀರೆಗಳು, ಮೇಲ್ಗಡೆಯಿಂದ ಬಾರ್ಡರ್ನ ಅಟ್ಯಾಚ್ ಮಾಡಿರೋ ಸೀರೆಗಳು, ಆ ಥರ ಸೀರೆಗಳಿಗೆ ಫ್ಯಾಬ್ರಿಕ್ ಲೈಟ್ ಆಗಿರುತ್ತೆ, ಬಟ್ ಬಾರ್ಡರ್ ಹೆವಿ ಆಗಿರೋದ್ರಿಂದ ಈ ಥರ ನೀಟಾಗಿ ಕೂರ್ತಾ ಇರಲ್ಲ. ಆ್ಯಂಡ್ ಇಲ್ಲಿ ನಿಮಗೆ ಸ್ವಲ್ಪ ಲೂಸ್ ಫ್ಯಾಬ್ರಿಕ್ ಇರುತ್ತೆ, ಇಲ್ಲಿ ಇದು ಸ್ವಲ್ಪ ಲೂಸ್ ಇದೆ ಆ್ಯಂಡ್ ಇದು ಬೀಳೋ ಅಂತ ಚಾನ್ಸಸ್ ಇರುತ್ತೆ. ಸೊ ಇವಾಗ ಈ ಫ್ಯಾಬ್ರಿಕ್ನ ನೀವು ಇಲ್ಲಿಂದ ನೀಟಾಗಿ ಫುಲ್ ಮಾಡಿ, ಓಕೆನಾ? ಆ್ಯಂಡ್ ತುಂಬ ಸರಿ ಈ ಥರ ಮೇಲ್ಗಡೆ ಕೂಡ ಬಂದ್ಬಿಡುತ್ತೆ. ತುಂಬ ಜನ ಗೊತ್ತಾಗಲ್ಲ, ಅಯ್ಯೋ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಇದನ್ನ ಪೂರ್ತಿ ಮೇಲೆ ಕೇಳ್ಕೊಂಡ್ಬಿಡ್ತಾರೆ. ಸೊ ಆದ್ದರಿಂದ ಅದನ್ನು ಅವಾಯ್ಡ್ ಮಾಡೋಕ್ಕೆ ನೀವೇನು ಮಾಡ್ಬೋದು ಅಂದರೆ, ಇದನ್ನು ನೀಟಾಗಿ ನಿಮಗೆ ಎಷ್ಟು ಕಂಫರ್ಟೇಬಲ್ ಇರುತ್ತೋ ಅಷ್ಟಕ್ಕೆ ನೀವು ಕೂರಿಸ್ಕೊಂಡು ಇದನ್ನು ಇಲ್ಲಿ ಎಳೆದು ಇವಾಗ ಒಳಗಡೆಯಿಂದ ಇದನ್ನು ನೀಟಾಗಿ ಇಲ್ಲಿ ನೀವು ಪಿನ್ ಮಾಡ್ಕೋಬೋದು. ಸೊ ಸೆಕೆಂಡ್ ಪಿನ್ ಏನಿದೆ ಅದನ್ನು ನೀವು ಭುಜದ ಮೇಲೆ ಮಾಡ್ಕೊಳ್ಬೋದು. ಸೊ ಇವಾಗ ಸ್ಪೇಸ್ ಇರೋದ್ರಿಂದ ನಿಮಗೆ ಭುಜದ ಮೇಲೆ ಆಲ್ರೆಡಿ ನೀವು ಪಿನ್ ಹಾಕೋದಕ್ಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇವಾಗ ನೀವು ನೋಡ್ಬೋದು ಎಷ್ಟು ಟೈಟಾಗಿ ಇದು ಸೆರಗು ಕೂತಿದೆ ಅಂತ. ಆ್ಯಂಡ್ ಇವಾಗ ಮಿಕ್ಕಿದ ನೆರಿಗೆಗಳನ್ನ ನಾವು ಕೂರಿಸ್ಕೊಳ್ಳೋಣ. ಸೊ ಇದು ಒಂದು ಸಿಂಪಲ್ ಆಗಿ ಸೀರೆ ಉಟ್ಕೊಂಡು ಮುಗ್ದಿದೆ.
ಇನ್ನೊಂದೆರಡು ಟಿಪ್ ಆ್ಯಡ್ ಮಾಡಬೇಕು ಅಂತ ಅಂದರೆ, ಇವಾಗ ಈ ಸೀರೆ ಏನಿದೆ ಇದು ಕೆಲವು ಸರಿ ಈ ಥರ ಹೋಗ್ಬಿಡುತ್ತೆ, ಅಥವಾ ತುಂಬ ಹೆವಿ ಸೀರೆ ಉಟ್ಕೊಂಡಿದ್ರೆ, ಅಥವಾ ತುಂಬ ಅದೇ ನಾನು ಹೇಳಿದ್ನಲ್ಲ ಬಾರ್ಡರ್ ಹೆವಿ ಇರುತ್ತೆ, ಫ್ಯಾಬ್ರಿಕ್ ಲೂಸ್ ಆಗಿರುತ್ತೆ ಅಂತ, ಆ ಥರ ಸೀರೆಗಳಲ್ಲಿ ಇದು ಈ ಕಡೆ ಸೈಡ್ ಹೋಗೋ ಸಾಧ್ಯತೆ ಇದೆ. ಸೊ ಅದಕ್ಕೆ ನೀವು ಅವಾಯ್ಡ್ ಮಾಡಬೇಕು ಅದನ್ನು ಅಂತ ಅಂದರೆ, ಈ ಫಸ್ಟ್ ಸೆರಗನ್ನ ಈ ಥರ ಫಸ್ಟ್ ಪ್ಲೀಟ್ನ ಈ ಥರ ಓಪನ್ ಮಾಡಿ ಒಳಗಡೆಯಿಂದ ಬೇರೆ ಎಲ್ಲ ಪ್ಲೀಟ್ಸ್ನ ನೀವು ಈ ಥರ ನೀಟಾಗಿ ಇಟ್ಕೊಂಡು ಇಲ್ಲಿ ನೀವು ಒಂದು ಪಿನ್ ಹಾಕೊಳ್ಬೋದು. ಪಿನ್ ಹಾಕೊಂಡು ಮೇಲ್ಗಡೆಯಿಂದಾನೇ ಪಿನ್ ಹಾಕೋಬಹುದು, ಯಾಕೆ ಅಂದರೆ ಇದು ಹಿಂಗೆ ಕವರ್ ಆಗಿಬಿಡುತ್ತೆ ಅಲ್ವಾ. ಸೊ ಇವಾಗ ನೀವು ಯಾವ ಕಡೆ ಮೂವ್ ಮಾಡಿದ್ರು ಸೆರಗೇನಿದೆ ಅದು ಮೂವ್ ಆಗೋದಿಲ್ಲ. ಸೊ ಎಕ್ಸ್ಟ್ರಾ ಇಲ್ಲಿ ಒಂದು ಪಿನ್ ಹೇಳಿದ್ದೀನಿ ಆ್ಯಂಡ್ ಇಲ್ಲೊಂದು ಪಿನ್ನು. ಸೊ ಎಕ್ಸ್ಟ್ರಾ 2 ಪಿನ್ ಹಾಕೊಂಡ್ರೆ ನೀಟಾಗಿ ನಿಮ್ಮ ಸೆರಗೇನಿದೆ ಅದು ಮೂವ್ ಆಗದೇನೆ ದಿನ ಪೂರ್ತಿ ನೀವು ಹೇಗೆ ಹೇಳ್ತಿರೋ ಹಾಕ್ಕೋತಿರುತ್ತೆ. ಆಲ್ಸೋ ತುಂಬ ಜನಕ್ಕೆ ಇದು ಕವರ್ ಮಾಡಬೇಕು ಅಂತ ಇರುತ್ತೆ, ಆ್ಯಂಡ್ ಇದನ್ನು ಹೇಗೆ ಕವರ್ ಮಾಡೋದು ಅಂತ ಕೂಡ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಇದನ್ನು ನೀವು ನೀಟಾಗಿ ಇಲ್ಲಿಂದ ಫುಲ್ ಮಾಡಿ ಇಲ್ಲಿ ನೀವು ಪಿನ್ ಕೂಡ ಹಾಕೋಬೋದು, ಅಥವಾ ತುಂಬ ಸೀರೆಗಳನ್ನ ಇಲ್ಲಿ ಸಿಕ್ಸ್ತಾರೆ ಅದನ್ನು ಕೂಡ ನೀವು ಮಾಡ್ಕೋಬೋದು. ಬಟ್ ಪಿನ್ ಹಾಕಿದ್ರೆ ಜಾಸ್ತಿ ಸೇಫ್ ಅಂತ, ಬೀಳೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನೀವು ಪಿನ್ ಹಾಕ್ಕೊಂಡು ಇಲ್ಲಿ ನಾನು ಒಂದು ಪಿನ್ ಹಾಕ್ಕೊಂಡು ಈ ಲಾಸ್ಟ್ ಒಂದು ಪ್ಲೀಟ್ ಏನಿದೆ ಅದನ್ನು ನಾನು ಇದೇ ಜಾಗಕ್ಕೆ ಇನ್ನೊಂದು ಪಿನ್ ಹಾಕೊಂಡ್ರೆ ಇವಾಗ ನೀಟಾಗಿ ಇಲ್ಲಿ ಕವರ್ ಆಗುತ್ತೆ. ಆ್ಯಂಡ್ ಸೈಡಿಂದ ಕೂಡ ನಿಮಗೆ ನೀಟಾಗಿ ಕವರ್ ಆಗಿದೆ. ರೈಟ್, ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ನನಗೆ ಏನೇನು ಟಿಪ್ಸ್ ಅಂಡ್ ಟ್ರಿಕ್ಸ್ ಗೊತ್ತಿದೆ ಅದನ್ನ ನಿಮ್ ಜೊತೆ ನಾನು ಶೇರ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನ ಏನಾದ್ರೂ ನಿಮ್ಗೆ ಹೆಲ್ಪ್ ಬೇಕು ಅಥವಾ ಏನಾದ್ರೂ ಕನ್ಸರ್ನ್ಸ್ ಇದೆ ಅಂತ ಅಂದ್ರೆ ಖಂಡಿತ ನನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದ್ರೆ ಇನ್ನೊಂದು ವಿಡಿಯೋನೇ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಖಂಡಿತ ಕಾಮೆಂಟ್ ಮಾಡಿ. ಅಂಡ್ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅಂಡ್ ನನ್ನ ಚಾನೆಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಖಂಡಿತ ಇವಾಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ಬಾಯ್.